ಹಲೋ ಕರ್ನಾಟಕದ ಸ್ಪರ್ಧಾರ್ಥಿಗಳಿಗೆ ನಮಸ್ಕಾರಗಳು. ಈ ವಿಡಿಯೋದಲ್ಲಿ ನಾವು ಕರ್ನಾಟಕ PDO ಮತ್ತು ವಿಲೇಜ್ ಅಕೌಂಟೆಂಟ್ಗೆ ಸಂಬಂಧಪಟ್ಟಂತಹ ಮಾಡೆಲ್ ಕ್ವಶನ್ ಪೇಪರ್ನ ಡಿಸ್ಕಸ್ ಮಾಡೋಣ. ಇದು ಪೇಪರ್ 1ನ ಮಾಡೆಲ್ ಕ್ವಶನ್ ಪೇಪರ್ ಆಗಿದೆ. ಸೊ 26ನೇ ಪೇಪರ್ ಕ್ವಶನ್ಸು ಒಂದು ಸ್ವಲ್ಪ ಕ್ವಶನ್ ನಂಬರ್ ಮಿಸ್ ಆಗಿರ್ತವೆ, ಆದರೆ ಮೋಸ್ಟ್ ಇಂಪಾರ್ಟೆಂಟ್ ಆದಂಥ ಕ್ವಶನ್ಸ್ಗಳಾಗಿದ್ದಾವೆ. ಕೊನೆವರೆಗೂ ನೋಡಿ. ಎರಡನೇದಾಗಿ ಬರಾಕ ಅಣು ವಿದ್ಯುತ್ ಸ್ಥಾವರ ಎಲ್ಲಿದೆ ಅಂತ ಕೇಳಿದ್ದಾರೆ. ಸೊ ಬರಾಕ ಅನ್ನುವಂತಹ ಅಣು ವಿದ್ಯುತ್ ಸ್ಥಾವರ ಕಂಡುಬರುವುದು ಎಲ್ಲಿ ಅಂತ ಅಂದರೆ ಆಪ್ಷನ್ ಡಿ, ಯುನೈಟೆಡ್ ಅರಬ್ ಎಮಿರೇಟ್ಸ್ನಲ್ಲಿ ಈ ಒಂದು ಬರಾಕ ಅಣು ವಿದ್ಯುತ್ ಸ್ಥಾವರ ಕಂಡುಬರುತ್ತದೆ, UAE. ನೆಕ್ಸ್ಟ್ UAEದಲ್ಲಿ. ಇನ್ನು ಮಾನವನಲ್ಲಿ ಅಯೋಡಿನ್ ಕೊರತೆಯು ಯಾವ ಕಾಯಿಲೆಯನ್ನು ಉಂಟು ಮಾಡುತ್ತದೆ ಅಂತ ಕೇಳಿದ್ದಾರೆ. ಸೊ ಮಾನವನಲ್ಲಿ ಅಯೋಡಿನ್ನ ಕೊರತೆ ಉಂಟಾದಾಗ ಯಾವ ಕಾಯಿಲೆ ಬರುತ್ತದೆ ಅಂತಂದರೆ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ ನೋಡಿ, ಗೈಟರ್ ರೋಗವು ಕಂಡುಬರುತ್ತದೆ. ಸೊ ಹಿಂದಿನ ಕ್ವಶನ್ ಪೇಪರ್ನ ಕ್ವಶನ್ಗಳಾಗಿದ್ದರೂ ಇಂಪಾರ್ಟೆಂಟ್ ಆಗಿದ್ದಾವೆ, ಅದಕ್ಕೋಸ್ಕರ ಹಾಕಿದ್ದೇನೆ ಇಲ್ಲಿ. ನೆಕ್ಸ್ಟ್, ಎರಡು ಜೀವಕೋಶಗಳ ಮಧ್ಯೆ ಸಂಪರ್ಕವನ್ನು ಕಲ್ಪಿಸುವಂತಹ ಭಾಗ ಯಾವುದು? ಎರಡು ಜೀವಕೋಶಗಳ ಮಧ್ಯೆ ಸಂಪರ್ಕ ಕಲ್ಪಿಸುವ ಭಾಗ ಇಲ್ಲಿ ಆಪ್ಷನ್ ಏನು ನೋಡಿ, ಡೆಸ್ಮೋಸೋಮ್ಸ್ಗಳು ಎರಡು ಜೀವಕೋಶಗಳ ಮಧ್ಯೆ ಸಂಪರ್ಕವನ್ನು ಕಲ್ಪಿಸುವ ಭಾಗಗಳಾಗಿವೆ. ನೆಕ್ಸ್ಟ್, ಇನ್ನು ವೈರಸ್ ಮುಕ್ತ ಸಸ್ಯಗಳನ್ನು ಪಡೆಯಲು ಈ ಕೆಳಗಿನ ಯಾವ ತಂತ್ರಕ್ಕೆ ಪ್ರಾಶಸ್ತ್ಯ ಕೊಡಬೇಕಾಗುತ್ತದೆ? ವೈರಸ್ ಮುಕ್ತ ಸಸ್ಯಗಳನ್ನು ಪಡೆಯಬೇಕೆಂದರೆ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಡಿ ನೋಡಿ, ಏನಂತಂದರೆ ಕಾಂಡದ ತುದಿಯ ಕಲ್ಚರ್ ಮೂಲಕ ನಾವು ವೈರಸ್ ಮುಕ್ತ ಸಸ್ಯಗಳನ್ನು ಪಡೆಯಬಹುದಾಗಿದೆ. ನೆಕ್ಸ್ಟ್, ದಿ ಡೆಕ್ಕನ್ ಸಭಾದ ಆಯೋಜಕರು ಯಾರು ಅಂತ ಕೇಳಿದ್ದಾರೆ. ಸೊ ದಿ ಡೆಕ್ಕನ್ ಸಭಾದ ಆಯೋಜಕರು ಯಾರು ಅಂತ ಅಂದರೆ ಅದನ್ನು ಸ್ಥಾಪಿಸಿದವರು ಯಾರು ಅಂತ ಅಂದರೆ ಇಲ್ಲಿ ಸರಿಯಾದಂತಹ ಉತ್ತರ ಆಪ್ಷನ್ ಎ ಆಗುತ್ತೆ ನೋಡಿ, ಗೋಪಾಲಕೃಷ್ಣ ಗೋಖಲೆರವರು ದಿ ಡೆಕ್ಕನ್ ಸಭಾದ ಆಯೋಜಕರಾಗಿದ್ದಾರೆ. ನೆಕ್ಸ್ಟ್, ನೀರಿನ ಅಣುವಿನ ಧ್ರುವೀಯತೆಗೆ ಕಾರಣ ಏನು ಅಂತ ಕೇಳಿದ್ದಾರೆ. ಸೊ ನೀರಿನಲ್ಲಿ ಅಣುವು ಧ್ರುವೀಯತೆಗೊಳ್ಳಲು ಕಾರಣ ಏನು? ಇಲ್ಲಿ ಆಪ್ಷನ್ ಸಿ ನೋಡಿ, ಏನಂತಂದರೆ ನೀರಿನಲ್ಲಿ ಆಮ್ಲಜನಕ ಮತ್ತು ಹೈಡ್ರೋಜನ್ ಪರಮಾಣುಗಳ ಎಲೆಕ್ಟ್ರೋನೆಗೆಟಿವಿಟಿಯಲ್ಲಿ ವ್ಯತ್ಯಾಸ ಕಂಡು ಬಂದಾಗ ನೀರಿನ ಅಣುವಿನ ಧ್ರುವೀಯತೆಯು ಕಂಡುಬರುತ್ತದೆ. ಇನ್ನು ಡ್ಯಾಶ್ ಉತ್ಪಾದನೆಯನ್ನು ಕಡಿಮೆ ಮಾಡುವುದರ ಮೂಲಕ ಎಲ್ಲ ಪ್ರತಿ ಇನ್ಫ್ಲಮೇಟರಿ ಏಜೆಂಟ್ಗಳು ನೋವು ಮತ್ತು ಜ್ವರವನ್ನು ನಿವಾರಿಸುತ್ತವೆ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಸರಿಯಾದಂತಹ ಉತ್ತರ ಆಪ್ಷನ್ ಸಿ ನೋಡಿ, ಪ್ರೋಸ್ಟ್ರೋಗ್ಲಾಂಡಿನ್ಸ್ನನ್ನು ಕಡಿಮೆ ಮಾಡುವುದರ ಮೂಲಕ ಎಲ್ಲ ಪ್ರತಿ ಇನ್ಫ್ಲಮೇಟರಿ ಏಜೆಂಟ್ಗಳು ನೋವು ಮತ್ತು ಜ್ವರವನ್ನು ನಿವಾರಿಸುತ್ತವೆ. ಫ್ರೆಡ್ರಿಕ್ ಸ್ಯಾಂಗರ್ ಅನುಕ್ರಮಗೊಳಿಸಿದ ಪ್ರೋಟೀನ್ ಯಾವುದು? ಇಲ್ಲಿ ಫ್ರೆಡ್ರಿಕ್ ಸ್ಯಾಂಗರ್ ಅವರು ಅನುಕ್ರಮಗೊಳಿಸಿದ ಪ್ರೋಟೀನ್ ಯಾವುದು ಅಂತ ಅಂದರೆ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ ನೋಡಿ, ಇನ್ಸುಲಿನನ್ನು ಫ್ರೆಡ್ರಿಕ್ ಸ್ಯಾಂಗರ್ ಅವರು ಅನುಕ್ರಮಗೊಳಿಸಿದ್ದಾರೆ, ಇದೊಂದು ಪ್ರೋಟೀನ್. ನೆಕ್ಸ್ಟ್, ಸೊ ಮಧ್ಯೆ ಯಾರು ಬಿಟ್ಟು ಹೋಗ್ಬೇಡಿ, ಸ್ವಲ್ಪ ಕ್ಲಾರಿಟಿ ಕಡಿಮೆ ಇದೆ ಇವತ್ತಿನ ವಿಡಿಯೋದಲ್ಲಿ. ಪೆನಿಸಿಲಿನ್ ಬ್ಯಾಕ್ಟೀರಿಯಾದ ಬೆಳವಣಿಗೆಯನ್ನು ಈ ಕೆಳಗಿನಂತೆ ತಡೆಯುತ್ತದೆ. ಪೆನ್ಸಿಲಿನ್ ಬ್ಯಾಕ್ಟೀರಿಯಾದ ಬೆಳವಣಿಗೆಯನ್ನು ಯಾವುದರಂತೆ ತಡೆಯುತ್ತದೆ ಅಂತಂದರೆ ಆಪ್ಷನ್ ಡಿ ನೋಡಿ, ಸೆಲ್ವಾಲ್ ಸಂಶ್ಲೇಷಣೆಯನ್ನು ಪ್ರತಿಬಿಂಬಿಸುತ್ತದೆ, ಅದಕ್ಕೋಸ್ಕರ ಪೆನ್ಸಿಲಿನ್ ಬ್ಯಾಕ್ಟೀರಿಯಾದ ಬೆಳವಣಿಗೆಯನ್ನು ತಡೆಯುತ್ತದೆ. ಗರ್ಭಧಾರಣೆ ಪರೀಕ್ಷೆಗಾಗಿ ಮೂತ್ರದಲ್ಲಿ ಯಾವ ಹಾರ್ಮೋನನ್ನು ಪತ್ತೆ ಮಾಡಲಾಗುತ್ತದೆ? ಇಲ್ಲಿ ಆಪ್ಷನ್ ಎ ನೋಡಿ, ಮಾನವ ಕೋರಿಯಾನಿಕ್ ಗೊನಡೋಟ್ರೋಪಿನ್ ಹಾರ್ಮೋನನ್ನು ಪತ್ತೆ ಮಾಡೋದರ ಮೂಲಕ ಗರ್ಭಧಾರಣೆಯನ್ನು ಪತ್ತೆ ಹಚ್ಚಲಾಗುತ್ತದೆ ಮೂತ್ರದಲ್ಲಿ. ನೆಕ್ಸ್ಟ್, ಮಾನವ ಬಂಡವಾಳವನ್ನು ಪರಿವರ್ತಿಸುವ ಸುಸ್ಥಿರ ಕ್ರಿಯೆ ಸಾತ್ ಕಾರ್ಯಕ್ರಮವನ್ನು ಜಾರಿಗೊಳಿಸಿದ್ದು ಯಾವ ಸಂಸ್ಥೆ ಅಂತ ಕೇಳಿದರೆ ಸೊ ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಎ ನೋಡಿ, ನೀತಿ ಆಯೋಗವು ಈ ಒಂದು ಮಾನವ ಬಂಡವಾಳವನ್ನು ಪರಿವರ್ತಿಸುವ ಸುಸ್ಥಿರ ಕ್ರಿಯೆಯನ್ನು ಜಾರಿಗೊಳಿಸಿದೆ. ನೆಕ್ಸ್ಟ್, ಆಗಾಗ್ಗೆ ಸುದ್ದಿಯಲ್ಲಿ ಕಂಡುಬರುವ ಗರಿಷ್ಠ ಅನುಮತಿಸಬಹುದಾದ ಪೂರ್ವ ಉತ್ಪಾದನಾ ವೆಚ್ಚಗಳು ಎಂಬ ಪದವನ್ನು ಯಾವ ಸಂದರ್ಭದಲ್ಲಿ ಬಳಸಲಾಗುತ್ತದೆ? ಮೇಪ್ ಅನ್ನುವಂಥದ್ದನ್ನು ಆಪ್ಷನ್ ಡಿ ನೋಡಿ, ಔಷಧೀಯ ನೀತಿಯ ಸಂದರ್ಭದಲ್ಲಿ ಈ ಒಂದು ಗರಿಷ್ಠ ಅನುಮತಿಸಬಹುದಾದ ಪೂರ್ವ ಉತ್ಪಾದನಾ ವೆಚ್ಚಗಳನ್ನು ಬಳಸಲಾಗುತ್ತದೆ. ಅರಿಶಿನ ಪುಡಿಯನ್ನು ಕಲಬೆರಕೆ ಮಾಡಲು ಯಾವ ಘಟಕವನ್ನು ಬಳಸಲಾಗುತ್ತದೆ? ಸೊ ಅದು ಮಿಕ್ಸ್ಚರ್ ಮಾಡಿದಾಗ ಅರಿಶಿನದ ರೀತಿ ಕಾಣುತ್ತೆ. ಇಲ್ಲಿ ಸರಿಯಾದಂತಹ ಉತ್ತರ ಏನು ಅಂತ ಅಂದರೆ ಆಪ್ಷನ್ ಸಿ ನೋಡಿ, ಸೀಸದ ಕ್ರೋಮೆಟ್, ಲೆಡ್ ಕ್ರೋಮೆಟನ್ನು ಬಳಸಿ ಈ ಒಂದು ಅರಿಶಿನ ಪುಡಿಯನ್ನು ಕಲಬೆರಕೆ ಮಾಡಲಾಗುತ್ತದೆ. ನೆಕ್ಸ್ಟ್, ಪ್ರಾಜೆಕ್ಟ್ ಕಿರಣದ ಗುರಿ ಏನು? ಸೊ ಪ್ರಾಜೆಕ್ಟ್ ಕಿರಣ್ ಅನ್ನುವಂತಹ ಪ್ರಾಜೆಕ್ಟನ್ನು ಪ್ರಾರಂಭ ಮಾಡಲಾಗಿದೆ ಕೇಂದ್ರ ಸರ್ಕಾರ. ಅದರ ಗುರಿ ಏನಪ್ಪ ಅಂತ ಅಂದರೆ ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಬಿ ನೋಡಿ, ಮಹಿಳಾ ಉದ್ಯಮಿಗಳನ್ನು ಬೆಂಬಲಿಸುವುದು ಈ ಒಂದು ಪ್ರಾಜೆಕ್ಟ್ ಕಿರಣ ಅನ್ನುವಂತಹದ್ದರ ಗುರಿಯಾಗಿದೆ. ನೆಕ್ಸ್ಟ್,
ಇನ್ನು ಭಾರತದಲ್ಲಿ ಅತಿ ಹೆಚ್ಚು FDI ಇಕ್ವಿಟಿ ಒಳಹರಿವನ್ನು ಆಕರ್ಷಿಸುವ ಕ್ಷೇತ್ರ ಯಾವುದು? FDI ಇಕ್ವಿಟಿ ಒಳಹರಿವನ್ನು ಆಕರ್ಷಿಸುವ ಕ್ಷೇತ್ರ ಯಾವುದು ಅಂತಂದರೆ ಇಲ್ಲಿ ಆಪ್ಷನ್ ಬಿ ನೋಡಿ, ಸೇವೆಗಳು ಭಾರತದಲ್ಲಿ ಅತಿ ಹೆಚ್ಚು FDI ಇಕ್ವಿಟಿ ಒಳಹರಿವನ್ನು ಆಕರ್ಷಿಸುವ ಕ್ಷೇತ್ರವಾಗಿದೆ. ನೆಕ್ಸ್ಟ್, ಇನ್ನು ಹಣಕಾಸು ಸ್ಥಿರತೆ ವರದಿಯನ್ನು ಭಾರತೀಯ ರಿಸರ್ವ್ ಬ್ಯಾಂಕ್ ಡ್ಯಾಶ್ ಬಿಡುಗಡೆ ಮಾಡುತ್ತದೆ. ಎಷ್ಟು ತಿಂಗಳಿಗೊಮ್ಮೆ ಅಥವಾ ಯಾವಾಗ ಬಿಡುಗಡೆ ಮಾಡುತ್ತದೆ ಅಂತ ಅಂದರೆ ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಡಿ ಆಗುತ್ತೆ. ವರ್ಷದಲ್ಲಿ 2 ಬಾರಿ ಈ ಒಂದು ಹಣಕಾಸು ಸ್ಥಿರತೆ ವರದಿಯನ್ನು ರಿಸರ್ವ್ ಬ್ಯಾಂಕ್ ಬಿಡುಗಡೆ ಮಾಡುತ್ತದೆ. ನೆಕ್ಸ್ಟ್, ಅಸ್ಪರ್ಟೇಮ್ ಸಕ್ಕರೆಗಿಂತ ಸಿಹಿಯಾದುದು ಇದು ಡ್ಯಾಶ್ ಆಗಿದೆ. ಸೊ ಅಸ್ಪರ್ಟೇಮ್ ಅನ್ನುವಂಥದ್ದು ಸಕ್ಕರೆಗಿಂತ ಸಿಹಿಯಾಗಿರುತ್ತದೆ. ಅದೊಂದು ಏನು ಅಂತ ಅಂದರೆ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ ನೋಡಿ, ಅದೊಂದು ಡೈಪೆಪ್ಟೈಡ್ ಆಗಿದೆ. ಡೈಪೆಪ್ಟೈಡ್. ಸೊ ಈ ಕ್ವಶನ್ ಪೇಪರ್ದಲ್ಲಿ ಸೈನ್ಸ್ ಕ್ವಶನ್ಸ್ ತುಂಬ ಜಾಸ್ತಿ ಇದ್ದಾವೆ ನೋಡಿ. ನೆಕ್ಸ್ಟ್, ಭಾರತದ ಅಟಾರ್ನಿ ಜನರಲ್ಗೆ ಸಂಬಂಧಿಸಿದಂತೆ ಈ ಕೆಳಗಿನವುಗಳಲ್ಲಿ ಸರಿಯಾದ ಹೇಳಿಕೆ ಯಾವುದು ಅಂತ ಕೇಳಿದರೆ, ಸೊ ಭಾರತದ ಅಟಾರ್ನಿ ಜನರಲ್ ಅವರಿಗೆ ಸಂಬಂಧಿಸಿದಂತೆ ಕೆಳಗಿನವುಗಳಲ್ಲಿ ಸರಿಯಾದ ಹೇಳಿಕೆ ಆಪ್ಷನ್ ಬಿ ಆಗುತ್ತೆ ನೋಡಿ. ಅಂದರೆ 3 ಇಲ್ಲಿ ಸರಿಯಾಗಿವೆ. ಭಾರತ ಸರ್ಕಾರಕ್ಕೆ ಸಂಬಂಧಿಸಿದಂತೆ ಸುಪ್ರೀಂ ಕೋರ್ಟ್ನಲ್ಲಿ ಮಾತ್ರ ವಾದಿಸುವುದು, ಮತ್ತು ಭಾರತ ಸರ್ಕಾರಕ್ಕೆ ಸಂಬಂಧಿಸಿ ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ ಎರಡರಲ್ಲೂ ವಾದಿಸಬಹುದಾಗಿದೆ, ಮತ್ತು ಇವರು ಭಾರತದಾದ್ಯಂತ ಯಾವುದೇ ನ್ಯಾಯಾಲಯದಲ್ಲಿ ಹಾಜರಾಗಬಹುದು. ಈ 3 ಸರಿಯಾಗಿವೆ. ಇಲ್ಲಿ ಅಟಾರ್ನಿ ಜನರಲ್ ಅವರಿಗೆ ಭಾಳ ಉನ್ನತ ನ್ಯಾಯಾಧಿಕಾರಿಯಾಗಿದ್ದಾರೆ ಅವರು ಭಾರತದ. ಸೊ ಇನ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಟ್ರಿ. ನೆಕ್ಸ್ಟ್ ಕ್ವಶನ್, ಈ ಕೆಳಗಿನವುಗಳಲ್ಲಿ ಭಾರತದ ಅತಿ ಉದ್ದದ ಎಕ್ಸ್ಪ್ರೆಸ್ ದಾರಿ ಯಾವುದು? ಭಾರತದ ಅತಿ ಉದ್ದವಾದ ಎಕ್ಸ್ಪ್ರೆಸ್ ದಾರಿ ಆಪ್ಷನ್ ಡಿ ನೋಡಿ, ಆಗ್ರಾ ಲಕ್ನೋ ಎಕ್ಸ್ಪ್ರೆಸ್ ದಾರಿಯು ಭಾರತದ ಅತಿ ಉದ್ದವಾದ ಎಕ್ಸ್ಪ್ರೆಸ್ ದಾರಿಯಾಗಿದೆ. ನೆಕ್ಸ್ಟ್, ಋತುಕಾಲಿಕ ಹಿಮ್ಮುಖವು ಈ ಗಾಳಿಯ ಲಕ್ಷಣವಾಗಿದೆ. ಇಲ್ಲಿ ಸರಿಯಾದಂತಹ ಉತ್ತರ ಆಪ್ಷನ್ ಸಿ ಆಗುತ್ತೆ ನೋಡಿ, ಮನ್ಸೂನ್ ವಾಯುಗುಣದ ಲಕ್ಷಣವಿದು ಋತುಕಾಲಿಕ ಹಿಮ್ಮುಖವು. ನೆಕ್ಸ್ಟ್ ಕ್ವಶನ್, ಭಾರತಕ್ಕೆ ರೋಮ್ನಿಂದ ರಫ್ತಾಗುತ್ತಿದ್ದ ವಸ್ತುಗಳ ಕೆಳಗಿನ ಯಾವುದು ಒಳಗೊಂಡಿರಲಿಲ್ಲ? ಸೊ ಭಾರತಕ್ಕೆ ರೋಮ್ನಿಂದ ರಫ್ತಾಗುತ್ತಿದ್ದ ವಸ್ತುಗಳಲ್ಲಿ ಯಾವುದು ಒಳಗೊಂಡಿರಲಿಲ್ಲ ಅಂತಂದರೆ ಆಪ್ಷನ್ ಡಿ ನೋಡಿ, ಒಣ ಹಣ್ಣುಗಳನ್ನು ಒಳಗೊಂಡಿರಲಿಲ್ಲ. ರೋಮ್ನಿಂದ ಭಾರತಕ್ಕೆ ಬರ್ತಿದ್ವು, ಡ್ರೈ ಫ್ರೂಟ್ಸ್ ಬಿಟ್ಟು ಎಲ್ಲವೂ. ನೆಕ್ಸ್ಟ್, ತೈಲಗಳು ಮತ್ತು ಕೊಬ್ಬಿನ ತೀವ್ರತೆಯು ಡ್ಯಾಶ್ರಿಂದ ಉಂಟಾಗುತ್ತದೆ. ಸೊ ತೈಲ ಅಂದರೆ ಎಣ್ಣೆ ಅಂಶ ಮತ್ತು ಕೊಬ್ಬಿನ ತೀವ್ರತೆ ಯಾವುದರಿಂದ ಉಂಟಾಗುತ್ತದೆ ಅಂತಂದರೆ ಟ್ರೈಗ್ಲಿಸರೈಡ್ಗಳ ಜಲವಿಚ್ಛೇದನ ಬಗ್ಗೆ ಮತ್ತು ಅಪರ್ಯಾಪ್ತ ಗ್ಲಿಸರೈಡ್ಗಳ ಆಕ್ಸಿಡೀಕರಣದ ಬಗ್ಗೆ ಎರಡರ ಮೂಲಕ ಈ ಒಂದು ತೈಲಗಳು ಮತ್ತು ಕೊಬ್ಬಿನ ಅಂಶ ಉಂಟಾಗುತ್ತದೆ. ಡೆಟಾಲ್ನ ರಾಸಾಯನಿಕ ಹೆಸರು ಏನು? ಸೊ ನಾವೆಲ್ಲರೂ ಡೆಟಾಲ್ ಯೂಸ್ ಮಾಡಿರ್ತೀವಿ. ಸೊ ಅದರ ರಾಸಾಯನಿಕ ಹೆಸರು ಏನು ಅಂತಂದರೆ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ ಆಗುತ್ತೆ ನೋಡಿ, ಕ್ಲೋರೋಕ್ಸೈಲಿನಾಲ್ ಅನ್ನುವಂಥದ್ದು ಡೆಟಾಲ್ನ ರಾಸಾಯನಿಕ ಅಥವಾ ಕೆಮಿಕಲ್ ನೇಮ್ ಆಗಿದೆ. ನೆಕ್ಸ್ಟ್, 4ನೇ ಆಂಗ್ಲೋ ಮೈಸೂರು ಯುದ್ಧ ನಡೆದಾಗ ಯಾರು ಬ್ರಿಟಿಷ್ನ ಗವರ್ನರ್ ಜನರಲ್ ಆಗಿದ್ದರು? ಇಲ್ಲಿ ಸರಿಯಾದಂತಹ ಉತ್ತರ ಆಪ್ಷನ್ ಎ ಆಗುತ್ತೆ ನೋಡಿ, ಲಾರ್ಡ್ ವೆಲ್ಲೆಸ್ಲಿಯು 4ನೇ ಆಂಗ್ಲೋ ಮೈಸೂರು ಯುದ್ಧ ನಡೆದಾಗ ಬ್ರಿಟಿಷ್ ಗವರ್ನರ್ ಜನರಲ್ ಆಗಿದ್ದರು. ನೆಕ್ಸ್ಟ್, ಇನ್ನು ವಿಜಯನಗರದ ದಿ ಒರಿಜಿನ್ ಆಫ್ ದಿ ಸಿಟಿ ಆ್ಯಂಡ್ ದಿ ಎಂಪೈರ್ ಪ್ರಖ್ಯಾತ ಕೃತಿಯ ಲೇಖಕರು ಯಾರು? ವಿಜಯನಗರದ ದಿ ಒರಿಜಿನ್ ಆಫ್ ದಿ ಸಿಟಿ ಆ್ಯಂಡ್ ದಿ ಎಂಪೈರ್ ಪ್ರಖ್ಯಾತ ಕೃತಿಯ ಲೇಖಕರು ಯಾರು ಅಂತಂದರೆ ಆಪ್ಷನ್ ಸಿ ವೆಂಕಟರಮಣಯ್ಯ ಎನ್ ರವರು ಈ ಒಂದು ವಿಜಯನಗರದ ಒರಿಜಿನ್ ಆಫ್ ದಿ ಸಿಟಿ ಆ್ಯಂಡ್ ದಿ ಎಂಪೈರ್ ಪ್ರಖ್ಯಾತ ಕೃತಿಯಾಗಿದ್ದಾರೆ. ಇನ್ನು ಭಾರತದ ಸಂವಿಧಾನ ರಚನೆಗೆ ಸಂವಿಧಾನ ರಚನಾ ಸಮಿತಿ ತೆಗೆದುಕೊಂಡ ಕಾಲಾವಧಿ ಎಷ್ಟು? ಸರಿಯಾದಂತಹ ಉತ್ತರ ಆಪ್ಷನ್ ಡಿ ನೋಡಿ, 2 ವರ್ಷಗಳು 11 ತಿಂಗಳು ಮತ್ತು 18 ದಿನಗಳ ಕಾಲಾವಧಿಯನ್ನು ಭಾರತದ ಸಂವಿಧಾನವು ತನ್ನ ರಚನೆಗೆ ತೆಗೆದುಕೊಂಡ ಸಮಯವಾಗಿದೆ. ಧರ್ಮ ಇಲ್ಲ, ಜಾತಿ ಇಲ್ಲ ಮತ್ತು ಮಾನವ ಕುಲಕ್ಕೆ ದೇವರಿಲ್ಲ ಎಂಬ ತಮ್ಮ ಉದ್ದೇಶವನ್ನು ಯಾರು ಘೋಷಿಸಿದ್ದರು? ಇಲ್ಲಿ ಆಪ್ಷನ್ ಬಿ ನೋಡಿ, ಶರಣ್ ಅಯ್ಯಪ್ಪನ್ರವರು ಈ ಒಂದು ವಾಕ್ಯದ ಅಥವಾ ತಮ್ಮ ಉದ್ದೇಶವನ್ನು ಈ ರೀತಿಯಾಗಿ ಘೋಷಿಸಿದ್ದಾರೆ. ಪೋರ್ಚುಗೀಸರು ಕಾಳು ಮೆಣಸಿನ ರಾಣಿ ಎಂದು ಈ ಕೆಳಗಿನ ಯಾವ ರಾಣಿಯನ್ನು ಕರೆಯುತ್ತಿದ್ದರು? ಕಾಳು ಮೆಣಸಿನ ರಾಣಿ. ಸರಿಯಾದ ಉತ್ತರ ಆಪ್ಷನ್ ಡಿ ನೋಡಿ, ರಾಣಿ ಚೆನ್ನಭೈರವ ದೇವಿಯನ್ನು ಪೋರ್ಚುಗೀಸರು ಕಾಳು ಮೆಣಸಿನ ರಾಣಿ ಎಂದು ಕರೆಯುತ್ತಿದ್ದರು.
ಯಾವ ದೇಶದ ಸಂವಿಧಾನದಿಂದ ಭಾರತದ ರಾಷ್ಟ್ರಪತಿಯನ್ನು ಪದಚ್ಯುತಿಗೊಳಿಸುವ ವಿಧಾನವನ್ನು ಅಳವಡಿಸಿಕೊಳ್ಳಲಾಗಿದೆ? ರಾಷ್ಟ್ರಪತಿಯನ್ನು ತೆಗೆದುಹಾಕುವ ವಿಧಾನವನ್ನು ನಾವು ಎಲ್ಲಿಂದ ಅಂತಂದರೆ ಆಪ್ಷನ್ ಎ USA ಎರವಲು ಪಡೆದುಕೊಂಡಿದ್ದೇವೆ, ಪದಚ್ಯುತಿಗೊಳಿಸುವ ವಿಧಾನವನ್ನು. ನೆಕ್ಸ್ಟ್, ಇನ್ನೂ ಈವರೆಗೂ ಯಾರನ್ನೂ ಪದಚ್ಯುತಿಗೊಳಿಸಿಲ್ಲ. ಇನ್ನು ಕೆಳಗಿನವರುಗಳಲ್ಲಿ ಯಾರು ಮಂತ್ರಿಮಂಡಲದ ಅಥವಾ ಸಂಸತ್ತಿನ ಸದಸ್ಯರಾಗಿರದಿದ್ದರೂ ಸಂಸತ್ತಿನಲ್ಲಿ ಅಥವಾ ಸಂಸದೀಯ ಸಮಿತಿಗಳಲ್ಲಿ ಮಾತನಾಡುವ ಹಕ್ಕನ್ನು ಹೊಂದಿದ್ದಾರೆ ಅಂತಂದರೆ ಇವರು ಅಟಾರ್ನಿ ಜನರಲ್, ಭಾರತದ ಅಟಾರ್ನಿ ಜನರಲ್ ಈ ಒಂದು ಹಕ್ಕನ್ನು ಹೊಂದಿದ್ದಾರೆ. ಸದಸ್ಯರಾಗಲಿಕ್ಕಂದ್ರೂ ಅವರು ಮಾತಾಡಬಹುದು. ನೆಕ್ಸ್ಟ್, ಇನ್ನು 1ನೇ ಚಂದ್ರಗುಪ್ತನಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳಲ್ಲಿ ಯಾವುದು ತಪ್ಪಾಗಿದೆ? ಇಲ್ಲಿ 4 ಆಪ್ಷನ್ಗಳನ್ನು ಪಾಸ್ ಮಾಡ್ಕೊಂಡು ಓದ್ಕೊಡ್ರಿ. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ ನೋಡಿ. ಇವನು ವಿಕ್ರಮಾದಿತ್ಯ ಎಂಬ ಬಿರುದನ್ನು ಪಡೆದಿದ್ದನು. ಸೊ 1ನೇ ಚಂದ್ರಗುಪ್ತನಿಗೆ ವಿಕ್ರಮಾದಿತ್ಯ ಅಂತಿರಲಿಲ್ಲ, 2ನೇ ಚಂದ್ರಗುಪ್ತನಿಗೆ ವಿಕ್ರಮಾದಿತ್ಯ ಅಂತ ಇತ್ತು. ಇನ್ನು ತಂಬಾಕಿನಲ್ಲಿರುವ ನಿಕೋಟಿನ್ ಒಂದು ಡ್ಯಾಶ್ ಆಗಿದೆ. ತಂಬಾಕಿನಲ್ಲಿ ಕಂಡು ಬರ್ತಕ್ಕಂಥ ನಿಕೋಟಿನ್ ಒಂದು ಏನು? ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ ನೋಡಿ. ಇದೊಂದು ಅಲ್ಕಲೈಡ್ ಆಗಿದೆ. ನಿಕೋಟಿನ್ ಅನ್ನುವಂಥದ್ದೊಂದು ಅಲ್ಕಲೈಡ್. ನೆಕ್ಸ್ಟ್, ಸಂಸದೀಯ ಕಾರ್ಯಾಂಗ ಪದ್ಧತಿಯಲ್ಲಿ ಡ್ಯಾಶ್ ಕಾರ್ಯಾಂಗಗಳು ಇರುತ್ತವೆ. ಯಾವ ಕಾರ್ಯಾಂಗಗಳು ಇರುತ್ತವೆ ಸಂಸದೀಯ ಕಾರ್ಯಾಂಗ ಪದ್ಧತಿಯಲ್ಲಿ ಕಂಡುಬರ್ತಕ್ಕಂಥ ಕಾರ್ಯಾಂಗಗಳು? ಆಪ್ಷನ್ ಡಿ ನೋಡಿ, ನಾಮಮಾತ್ರ ಹಾಗೂ ನೈಜ ಕಾರ್ಯಾಂಗಗಳು ಎರಡೂ ಕಂಡುಬರುತ್ತವೆ ಇಲ್ಲಿ ಸಂಸದೀಯ ಕಾರ್ಯಾಂಗ ಪದ್ಧತಿಯಲ್ಲಿ. ಇನ್ನು ರಾಜ್ಯದಲ್ಲಿ ಅಧೀನ ನ್ಯಾಯಾಲಯಗಳ ಮೇಲ್ವಿಚಾರಣೆಯನ್ನು ಯಾರು ಮಾಡುತ್ತಾರೆ? ರಾಜ್ಯದಲ್ಲಿ ಇಲ್ಲಿ ಕೇಳಿದ್ದು ರಾಜ್ಯದಲ್ಲಿ ಮುಖ್ಯವಾಗಿರ್ತಕ್ಕಂಥದ್ದು ಆಪ್ಷನ್ ಎ ನೋಡಿ, ಹೈಕೋರ್ಟು ಅಧೀನ ನ್ಯಾಯಾಲಯಗಳ ಮೇಲ್ವಿಚಾರಣೆಯನ್ನು ಮಾಡುವಂಥ ಅಧಿಕಾರವನ್ನು ಹೊಂದಿದೆ. ಕೇಂದ್ರದಲ್ಲಿ ಸುಪ್ರೀಂ ಕೋರ್ಟ್. ನೆಕ್ಸ್ಟ್, ರಾಷ್ಟ್ರೀಯ ಅಭಿವೃದ್ಧಿ ಮಂಡಳಿಯ ಚೇರ್ಮನ್ ಅಧ್ಯಕ್ಷರು ಯಾರಾಗಿರುತ್ತಾರೆ? ಸೊ ನ್ಯಾಷನಲ್ ಡೆವಲಪ್ಮೆಂಟ್ ಕಮಿಷನ್ದ ಚೇರ್ಮನ್ ಡಿಫಾಲ್ಟಾಗಿ ಯಾರಿರ್ತಾರೆ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಬಿ ಆಗುತ್ತೆ ನೋಡಿ. ಪ್ರಧಾನಮಂತ್ರಿಯವರು ರಾಷ್ಟ್ರೀಯ ಅಭಿವೃದ್ಧಿ ಮಂಡಳಿಯ ಚೇರ್ಮನ್ ಆಗಿರುತ್ತಾರೆ. ನೆಕ್ಸ್ಟ್, ಇನ್ನು ರಾಜಕೀಯ ಸಮಾನತೆ ಎಂದರೆ ಏನು? ರಾಜಕೀಯ ಸಮಾನತೆ ಎಂದರೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ ನೋಡಿ. ಪ್ರತಿಯೊಬ್ಬ ನಾಗರಿಕನಿಗೂ ಮತದಾನದ ಮತ್ತು ಚುನಾವಣೆಗೆ ಸ್ಪರ್ಧಿಸುವ ಹಕ್ಕನ್ನು ಕೊಡುವುದಕ್ಕೆ ರಾಜಕೀಯ ಸಮಾನತೆ ಎಂದು ಕರೆಯಲಾಗುತ್ತದೆ. ಇನ್ನು ಸಂವಿಧಾನದ ರಚನಾ ಸಮಿತಿಯ ಬೇಡಿಕೆಯನ್ನು ಮೊಟ್ಟಮೊದಲು ವ್ಯಕ್ತಪಡಿಸಿದವರು ಯಾರು? ಸರಿಯಾದಂಥ ಉತ್ತರ ಆಪ್ಷನ್ ಬಿ ನೋಡಿ. 1922ರಲ್ಲಿ ಮಹಾತ್ಮ ಗಾಂಧೀಜಿರವರು ಈ ಒಂದು ಸಂವಿಧಾನ ರಚನಾ ಸಮಿತಿಯ ಬೇಡಿಕೆಯನ್ನು ಮೊಟ್ಟ ಮೊದಲ ಬಾರಿಗೆ ವ್ಯಕ್ತಪಡಿಸಿದವರಾಗಿದ್ದಾರೆ. ಈ ಕೆಳಗಿನ ಜೋಡಿಗಳಲ್ಲಿ ಯಾವುದು ಸರಿಯಾಗಿ ಹೊಂದುತ್ತದೆ? ಸರಿಯಾದ ಉತ್ತರ ಆಪ್ಷನ್ ಸಿ ನೋಡಿ. ಯಾನಮ್ ಅನ್ನುವಂಥದ್ದು ಪಾಂಡಿಚೇರಿಯಲ್ಲಿದೆ, ನಡೆಯುತ್ತದೆ, ಅದು ಸರಿಯಾಗಿ ಹೊಂದುತ್ತದೆ. ಮುಖ್ಯದ 3 ತಪ್ಪಾಗಿದ್ದಾವೆ ಇಲ್ಲಿ. ಈ ಕೆಳಗಿನ ಬಯಲುಗಳಲ್ಲಿ ಯಾವುದು ಸುಣ್ಣದ ಕಲ್ಲಿನ ಭೂಸ್ವರೂಪದೊಂದಿಗೆ ಸಂಬಂಧವನ್ನು ಹೊಂದಿದೆ? ಸುಣ್ಣದ ಕಲ್ಲಿನ ಭೂಸ್ವರೂಪದೊಂದಿಗೆ ಸಂಬಂಧವನ್ನು ಹೊಂದಿದೆ ಯಾವುದು ಅಂತ ಅಂದರೆ ಇಲ್ಲಿ ಆಪ್ಷನ್ ಎ ನೋಡಿ. ಕಾರ್ಸ್ಟ್ ಮೈದಾನವು ಸುಣ್ಣದ ಕಲ್ಲಿನ ಭೂಸ್ವರೂಪದೊಂದಿಗೆ ಸಂಬಂಧವನ್ನು ಹೊಂದಿದೆ. ಕಾರ್ಸ್ಟ್ ಮೈದಾನ. ಖಂಡಾವರಣ ಪ್ರದೇಶಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿಲ್ಲ? ಯಾವ ಹೇಳಿಕೆ ತಪ್ಪಾಗಿದೆ ಖಂಡಾವರಣ ಪ್ರದೇಶಕ್ಕೆ ಸಂಬಂಧಿಸಿದಂತೆ? ಇಲ್ಲಿ ಆಪ್ಷನ್ ಸಿ ನೋಡಿ. ಆವರಣವು ಭೂಫಲಕದ ಗಡಿಗಳಿಗೆ ಹತ್ತಿರದಲ್ಲಿ ಇರುವುದಿಲ್ಲ ಅನ್ನೋದು ಒಂದು ತಪ್ಪಾಗಿದೆ ಇಲ್ಲಿ. ಸೊ ಅದು ಹತ್ತಿರದಲ್ಲಿರುತ್ತೆ, ಆವರಣವು ಭೂಫಲಕದ ಹತ್ತಿರದಲ್ಲಿರುತ್ತೆ. ಇನ್ನು ಪನಾಮ ಕಾಲುವೆಯಿಂದ ಈ ಕೆಳಗಿನ ಯಾವ 2 ಖಂಡಗಳು ಬೇರ್ಪಡುತ್ತವೆ? ಸರಿಯಾದಂಥ ಉತ್ತರ ಆಪ್ಷನ್ ಬಿ ಆಗುತ್ತೆ ನೋಡಿ. ಉತ್ತರ ಅಮೆರಿಕ ಮತ್ತು ದಕ್ಷಿಣ ಅಮೆರಿಕ ಖಂಡಗಳು ಪನಾಮ ಕಾಲುವೆ ಮೂಲಕ ಬೇರ್ಪಡುತ್ತವೆ. ನೆಕ್ಸ್ಟ್, ಋತುವಿನಿಂದ ಋತುವಿಗೆ ಹಗಲು ಮತ್ತು ರಾತ್ರಿಯ ಅವಧಿಯಲ್ಲಿನ ವ್ಯತ್ಯಾಸಗಳಿಗೆ ಕಾರಣ ಡ್ಯಾಶ್. ಇಲ್ಲಿ ಆಪ್ಷನ್ ಬಿ ನೋಡಿ. ಭೂ ಅಕ್ಷದ ಒಲುವಿಕೆಯ ಪರಿಭ್ರಮಣೆ ಅಥವಾ ರೆವಲ್ಯೂಷನ್ಗೆ ಋತುವಿನಿಂದ ಋತುವಿಗೆ ಹಗಲು ಮತ್ತು ರಾತ್ರಿಯ ಅವಧಿಯಲ್ಲಿ ವ್ಯತ್ಯಾಸಗಳಿಗೆ ಕಾರಣವಾಗಿದೆ. ಟರ್ಕಿಯು ಡ್ಯಾಶ್ಗಳ ನಡುವೆ ಸ್ಥಿತವಾಗಿದೆ. ಟರ್ಕಿಯು. ಸರಿಯಾದಂಥ ಉತ್ತರ ಆಪ್ಷನ್ ಡಿ ಆಗುತ್ತೆ ನೋಡಿ. ಟರ್ಕಿಯು ಕಪ್ಪು ಸಮುದ್ರ ಮತ್ತು ಮೆಡಿಟೇರಿಯನ್ ಸಮುದ್ರದ ನಡುವೆ ಸ್ಥಿತವಾಗಿದೆ. ನೆಕ್ಸ್ಟ್,
ಇವುಗಳಲ್ಲಿ ಯಾವುದು ಸಾಂಪ್ರದಾಯಿಕ ಸೀರೆ ಅಥವಾ ಬಟ್ಟೆಗಳನ್ನು ಉತ್ಪಾದಿಸಲು ಪ್ರಸಿದ್ಧವಾಗಿದೆ? ಆಪ್ಷನ್ ಡಿ ನೋಡಿ. ಮತ್ತು ಏನಂತಂದರೆ ಮೊಳಕಾಲ್ಮೂರು ಸೀರೆ ಮತ್ತು ಕಂಚಿಪುರಂ ಸೀರೆ ಇವೆರಡುಗಳು ಬಟ್ಟೆಯನ್ನು ಉತ್ಪಾದಿಸಲು ಪ್ರಸಿದ್ಧವಾಗಿವೆ ನೋಡಿ. ಮೊಳಕಾಲ್ಮೂರು, ಕಂಚಿಪುರಂ ಸೀರೆ. ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಎಲ್ಲರೂ ಇನ್ನೂ ಮಾಡಿಲ್ಲ ಅಂತಂದರೆ. ನೆಕ್ಸ್ಟ್, ರಾಯಭಾರಿಗಳು ಡ್ಯಾಶ್ ರವರಿಂದ ನೇಮಿಸಲ್ಪಡುತ್ತಾರೆ? ರಾಯಭಾರಿಗಳು ಯಾರಿಂದ ನೇಮಿಸಲ್ಪಡುತ್ತಾರೆ? ಸರಿಯಾದ ಉತ್ತರ ಆಪ್ಷನ್ ಡಿ ನೋಡಿ. ರಾಯಭಾರಿಗಳು ಭಾರತದ ರಾಷ್ಟ್ರಪತಿಯವರಿಂದ ನೇಮಿಸಲ್ಪಡುತ್ತಾರೆ. ನೆಕ್ಸ್ಟ್, ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಇವುಗಳಲ್ಲಿ ಯಾವ ಹೇಳಿಕೆಗಳು ಸರಿಯಾಗಿವೆ ಅನ್ನೋದನ್ನು ಉತ್ತರಿಸಿ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಸರಿಯಾದ ಹೇಳಿಕೆ ಯಾವುದಪ್ಪ ಅಂತ ಅಂದರೆ ಆಪ್ಷನ್ ಡಿ ನೋಡಿ. ಎರಡೂ ಹೇಳಿಕೆಗಳು ವೈಯಕ್ತಿಕವಾಗಿ ಸರಿಯಾಗಿವೆ ಮತ್ತು ಎರಡನೇ ಹೇಳಿಕೆ ಒಂದನೇ ಹೇಳಿಕೆಗೆ ಸರಿಯಾದ ವಿವರಣೆ ಆಗಿಲ್ಲ ಅಂತ ನೋಡಿ. ಒಂದನೇ ಹೇಳಿಕೆ ಏನು ಹೇಳುತ್ತೆ ಅಂದರೆ ಸೂರ್ಯನ ವಿದ್ಯುತ್ ಅಯಸ್ಕಾಂತ ವಿಕಿರಣದಿಂದ ಭೂಮಿಯು ಎಲ್ಲ ಶಕ್ತಿಯನ್ನು ಪಡೆಯುತ್ತದೆ, ಅದು ಸರಿಯಾಗಿದೆ. ಇನ್ನು ಭೂಗ್ರಹದ ತಾಪ ಅವ್ಯಯವನ್ನು ಸರಿದೂಗಿಸಲು ಭೂಮಿಯ ಸೂರ್ಯನಿಂದ ಪಡೆದ ಎಲ್ಲ ಶಕ್ತಿಯನ್ನು ಭೂ ವಿಕಿರಣದ ಮೂಲಕ ಬಿಟ್ಟುಕೊಡುತ್ತದೆ. ಸೊ ಎರಡೂ ಸರಿಯಾಗಿವೆ, ಆದರೆ ಒಂದಕ್ಕೊಂದು ಸಂಬಂಧ ಇಲ್ಲ, ಬೇರೆ ಬೇರೆ ವಾಕ್ಯಗಳು. ನೆಕ್ಸ್ಟ್ ಪ್ರಾಜೆಕ್ಟ್ ಎಲಿಫೆಂಟ್ ಅನ್ನುವಂಥದ್ದು ಯಾವ ವರ್ಷದಲ್ಲಿ ಜಾರಿಗೆ ಬಂದಿತ್ತು ಅಂತ ಕೇಳಿದರೆ, ಸೊ ಪ್ರಾಜೆಕ್ಟ್ ಎಲಿಫೆಂಟ್ ಅನ್ನುವಂಥದ್ದು ಇಲ್ಲಿ ಸರಿಯಾದಂಥ ಉತ್ತರ ಯಾವಾಗ ಅಂತಂದರೆ 1991ರಿಂದ 92ರವರೆಗೆ ಜಾರಿಗೆ ಬಂದಂಥದ್ದಾಗಿದೆ, 92ರಲ್ಲಿ. ಸೊ ಆಪ್ಷನ್ ಸಿ ಸರಿಯಾಗುತ್ತದೆ. ನೆಕ್ಸ್ಟ್, ಈ ಕೆಳಗಿನ ಯಾವುದು ಅತಿಯಾದ ಸ್ಥಿತಿಸ್ಥಾಪಕ ವಸ್ತುವಾಗಿದೆ? ಸರಿಯಾದಂಥ ಉತ್ತರ ಆಪ್ಷನ್ ಎ ನೋಡಿ. ಸ್ಟೀಲ್ ಅನ್ನುವಂಥದ್ದು ಅತ್ಯಂತ ಸ್ಥಿತಿಸ್ಥಾಪಕ ವಸ್ತುವಾಗಿದೆ, ಸ್ಟೀಲ್. ನೆಕ್ಸ್ಟ್, ಇನ್ನು ಭೂಮಿ ಮತ್ತು ಸೂರ್ಯನ ನಡುವಿನ ಸರಾಸರಿ ಅಂತರವನ್ನು ಡ್ಯಾಶ್ ಎಂದು ಕರೆಯುತ್ತಾರೆ? ಭೂಮಿ ಮತ್ತು ಸೂರ್ಯನ ನಡುವಿನ ಸರಾಸರಿ ಅಂತರವನ್ನು ಏನೆಂದು ಕರೆಯುತ್ತಾರೆ ಅಂತ ಅಂದರೆ ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಡಿ ಆಗುತ್ತೆ ನೋಡಿ. ಆಸ್ಟ್ರೋನಾಮಿಕಲ್ ಯೂನಿಟ್ ಅಂತ ಕರೆಯಲಾಗುತ್ತದೆ, ಆಸ್ಟ್ರೋನಾಮಿಕಲ್ ಯೂನಿಟ್. ನೆಕ್ಸ್ಟ್, ಇನ್ನು ಎಲ್ಫಿನ್ಸ್ಟೋನ್ ಡ್ಯಾಶ್ ಪ್ರಾಂತ್ಯದ ರಾಜ್ಯಪಾಲರಾಗಿದ್ದರು? ಎಲ್ಫಿನ್ಸ್ಟೋನ್ ರವರು ಯಾವ ಪ್ರಾಂತ್ಯದ ರಾಜ್ಯಪಾಲರಾಗಿದ್ದರು? ಸರಿಯಾದಂಥ ಉತ್ತರ ಆಪ್ಷನ್ ಸಿ ನೋಡಿ. ಇವರು ಬಾಂಬೆ ಪ್ರಾಂತ್ಯದ ರಾಜ್ಯಪಾಲರಾಗಿದ್ದರು, ಎಲ್ಫಿನ್ಸ್ಟೋನ್ ರವರು. ನೆಕ್ಸ್ಟ್, ಈ ಕೆಳಗಿನ ಯಾವುದರಲ್ಲಿ ಆಲ್ಫಾ ಟಾಕ್ಸಿನ್ಸ್ ಉತ್ಪತ್ತಿಯಾಗುತ್ತದೆ? ಆಲ್ಫಾ ಟೋಕಿನ್ಸ್ ಉತ್ಪತ್ತಿಯಾಗುತ್ತದೆ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಏನು ನೋಡಿ. ಶಿಲೀಂಧ್ರಗಳಲ್ಲಿ ಆಲ್ಫಾ ಟೋಕಿನ್ಸ್ ಉತ್ಪತ್ತಿಯಾಗುತ್ತದೆ, ಶಿಲೀಂಧ್ರಗಳಲ್ಲಿ. ನೆಕ್ಸ್ಟ್, ಹಾಲು ಒಂದು ಏನು ಅಂತ ಕೇಳಿದ್ದಾರೆ. ಸೊ ಹಾಲು ಅನ್ನುವಂಥದ್ದು ಒಂದು ಡ್ಯಾಶ್ ಆಗಿದೆ. ಸರಿಯಾದ ಉತ್ತರ ಇದೊಂದು ಆಪ್ಷನ್ ಡಿ ಎಮಲ್ಷನ್ ಆಗಿರುತ್ತೆ. ಹಾಲು ಅನ್ನುವಂಥದ್ದು ಎಮಲ್ಷನ್ ಇದೊಂದು. ನೆಕ್ಸ್ಟ್, ಇನ್ನು ಲೋಹಗಳಲ್ಲಿ ವಿದ್ಯುತ್ ಪ್ರವಾಹವು ಈ ಕೆಳಕಂಡ ಕಾರಣಗಳಿಂದ ಉಂಟಾಗುತ್ತದೆ? ಲೋಹಗಳಲ್ಲಿ ವಿದ್ಯುತ್ ಪ್ರವಾಹ ಯಾವ ಕಾರಣದಿಂದ ಉಂಟಾಗುತ್ತದೆ ಅಂತ ಕೇಳಿದರೆ, ಸೊ ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಎ ನೋಡಿ. ಲೋಹಗಳಲ್ಲಿನ ಮುಕ್ತ ಎಲೆಕ್ಟ್ರಾನ್ಗಳ ಪ್ರವಾಹದಿಂದ ಈ ಒಂದು ಲೋಹಗಳಲ್ಲಿ ಇರತಕ್ಕಂಥ ವಿದ್ಯುತ್ ಪ್ರವಾಹವು ಉಂಟಾಗುತ್ತದೆ. ಇನ್ನು ಚಂಡಮಾರುತದಲ್ಲಿ ಚಾವಣಿಗಳು ಹಾರಿ ಹೋಗುವುದಕ್ಕೆ ಕಾರಣ ಏನು? ಮೇಲ್ಛಾವಣಿಗಳು ಹಾರಿ ಹೋಗ್ತಾವಲ್ಲ, ಆಪ್ಷನ್ ಸಿ ನೋಡಿ. ಮೇಲ್ಛಾವಣಿಯ ಮೇಲಿನ ಹೆಚ್ಚಿನ ಗಾಳಿಯ ವೇಗ ಮತ್ತು ಮೇಲ್ಛಾವಣಿಯ ಮೇಲೆ ಕಡಿಮೆ ಒತ್ತಡದಿಂದ ಇರುವ ಕಾರಣ ಅವು ಹಾರಿ ಹೋಗುತ್ತವೆ. ನೆಕ್ಸ್ಟ್, ಇನ್ನು ಕೆಳಗಿನವುಗಳಲ್ಲಿ ಯಾವುದು ಹಾವಸೆಯಾಗಿದೆ? ಬ್ರಯೋಫೈಟ್ ಆಗಿದೆ, ಹಾವಸೆ ಅಂತ ಕರಿತೀವಿ. ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಬಿ ಆಗುತ್ತೆ ನೋಡಿ. ಬೋಗ್ಮಾಸ್ ಅನ್ನುವಂಥದ್ದು ಒಂದು ಹಾವಸೆಯಾಗಿದೆ ಅಥವಾ ಬ್ರಯೋಫೈಟ್ ಆಗಿದೆ. ನೆಕ್ಸ್ಟ್, ಯಾವ ಪ್ರೋಟೀನ್ ಕಾರ್ಟಿಲೇಜ್ನಲ್ಲಿ ಇರುತ್ತದೆ? ಕಾರ್ಟಿಲೇಜ್ನೊಳಗಡೆ ಯಾವ ಪ್ರೋಟೀನ್ ಇರುತ್ತದೆ ಅಂತ ಕೇಳಿದರೆ, ಸೊ ಇಲ್ಲಿ ಆಪ್ಷನ್ಗಳಲ್ಲಿ ಸರಿಯಾದಂತಹ ಉತ್ತರ ಏನಂತ ಅಂದರೆ ಆಪ್ಷನ್ ಎ ನೋಡಿ. ಕೊಲಾಜಿನ್ ಅನ್ನುವಂಥದ್ದು ಕಾರ್ಟಿಲೇಜ್ನಲ್ಲಿ ಇರುತ್ತದೆ, ಕಾರ್ಟಿಲೇಜ್ನಲ್ಲಿ ಕೊಲಾಜಿನ್ ಇರುತ್ತದೆ. ನೆಕ್ಸ್ಟ್, ಟೈರ್ಗಳನ್ನು ಸಿದ್ಧಗೊಳಿಸಲು ಈ ಕೆಳಕಂಡ ಯಾವ ವಿಧಾನವನ್ನು ಅನುಸರಿಸಲಾಗುವುದು?
ಟೈರ್ಗಳನ್ನ ಸಿದ್ಧಗೊಳಿಸಬೇಕಂತ ಅಂದರೆ ಆಪ್ಷನ್ ಬಿ ವಲ್ಕನೈಜೇಷನ್ ವಿಧಾನವನ್ನು ಅನುಸರಿಸಲಾಗುತ್ತದೆ ವಲ್ಕನೈಜೇಷನ್ ಮೂಲಕ. ಸೊ ಇಲ್ಲಿಗೆ ಇವತ್ತಿನ ಮಾಡೆಲ್ ಕ್ವಶನ್ ಪೇಪರ್ ಡಿಸ್ಕಷನ್ ಮುಕ್ತಾಯಗೊಂಡಿದೆ. ಕೊನೆವರೆಗೂ ನೋಡಿದ್ದಕ್ಕೆ ಎಲ್ರಿಗೂ ಧನ್ಯವಾದಗಳು. ಮತ್ತು ಹೊಸ ಬಂದಿರೋ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ವಿಡಿಯೋನ ಆದಷ್ಟು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಮತ್ತು ಡಿಸ್ಕ್ರಿಪ್ಷನ್ ಒಳಗಡೆ ನಮ್ಮ ಚಾನಲ್ ಇನ್ಸ್ಟಾಗ್ರಾಮ್, ಟೆಲಿಗ್ರಾಮ್, ಫೇಸ್ಬುಕ್, ಥ್ರೆಡ್ಸ್ ಮತ್ತು ವಾಟ್ಸಪ್ ಲಿಂಕ್ಗಳಿದಾವೆ, ಅವುಗಳನ್ನು ಕೂಡ ಫಾಲೋ ಮಾಡಿಕೊಡ್ರಿ. ಥ್ಯಾಂಕ್ ಯು ಸೋ ಮಚ್.